ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 12ನೇ ವಾರ್ಷಿಕೋತ್ಸವ. ವೈಮನಸ್ಸು ತ್ಯಜಿಸಿ ಗುರುಸ್ವಾಮಿ ಸೇರಿದಂತೆ ಶಿಷ್ಯರು ಭಾಗವಹಿಸುವಂತೆ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಕರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮಹಾನಗರದ ಸುಕ್ಷೇತ್ರ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ ಆಚರಣೆ ಪ್ರಯುಕ್ತ ದೇವಸ್ಥಾನದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆರಂಭಗೊಂಡಿದ್ದು, ಈ ಸಂದರ್ಭದಲ್ಲಿ ಮಾಧ್ಯಮದವರು ದೇವಸ್ಥಾನ ಸಮಿತಿ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಅವರೊಂದಿಗೆ ಮಾತನಾಡಿದಾಗ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕು ಅಲ್ಲ. ಸಾರ್ವಜನಿಕ ಭಕ್ತಾದಿಗಳಿಗಾಗಿ ನಿರ್ಮಿಸಲಾದ ಸದರಿ ದೇವಸ್ಥಾನಕ್ಕೆ 12ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ನಡೆಯುತ್ತಿದೆ. ದಿನಾಂಕ 2ರಿಂದ ಆರಂಭಗೊಂಡ ದಿನಂಪ್ರತಿ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ದಿನಾಂಕ 12ರಂದು ಕುಂಭೋತ್ಸವ ಹೋಮ ಹವನ ಕಾರ್ಯಕ್ರಮಗಳು ಜರುಗಲಿದ್ದು, ತಾಲೂಕಾ ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಗುರುಸ್ವಾಮಿಗಳು ಸೇರಿದಂತೆ ಅವರ ಶಿಷ್ಯ ಬಾಂಧವರು ಯಾವುದೇ ಒಂದು ವೈಮನಸ್ಸು, ಭೇದ ಭಾವ, ಸಂಕುಚಿತ ಮನೋಭಾವನೆಗಳನ್ನು ತೊರೆದು ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ ಅಯ್ಯಪ್ಪ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೈ ಮುಗಿದು ಮುಕ್ತ ಕಂಠದಿಂದ ಆಹ್ವಾನ ನೀಡಿದರು. ಈ ಸಂದರ್ಭದಲ್ಲಿ ಎಂದಿನಂತೆ ಹೋಮ, ಶ್ರೀ ಗಂಗಾಧರೇಶ್ವರ ಮಹಿಳಾ ಭಜನಾ ಸಂಘದಿಂದ ಭಜನೆ, ಲಲಿತಾ ಸಹಸ್ರ ಪಾರಾಯಣ ಜರುಗಿದವು. ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ 18 ಮೆಟ್ಟಿಲುಗಳಿಗೆ ಪಂಚಲೋಹದ ಕವಚ ಸಮರ್ಪಣೆಯ ಕಾರ್ಯ ಹಾಗೂ ಗುಡಿಗೋಪುರದ ಸುಣ್ಣ ಬಣ್ಣ ಹಚ್ಚುವ ಕೆಲಸ ಕಾರ್ಯಗಳು ಭರದಿಂದ ಸಾಗಿದವು. ಒಟ್ಟಾರೆ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 2ನೇ ಶಬರಿಮಲೈ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನಾಗಿಸಲು ಸರ್ವ ಜನಾಂಗದವರ ಸಹಕಾರ ಅವಶ್ಯವಾಗಿದೆ ಎಂದು ಹೇಳಿದರು.
ಸ್ವಾಮಿಯೇ ಶರಣಮಯ್ಯಪ್ಪ. ಆ ಅಯ್ಯಪ್ಪ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತಾ, ಈ ಅಯ್ಯಪ್ಪಗಿರಿಯಲ್ಲಿ ಇರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿದ್ದು ಸುಮಾರು 12 ವರ್ಷ ಆಗಿದೆ. ಅದಕ್ಕೆ ನಾವು ಕುಂಭಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 12 ವರ್ಷ ಆಗಿದ ನಂತರ ಈ ಕುಂಭಾಭಿಷೇಕ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೂ ಊರಿಗೂ ಸುತ್ತಮುತ್ತಲಿನ ಎಲ್ಲ ಲೋಕ ಕಲ್ಯಾಣಾರ್ಥ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಭಕ್ತಾದಿಗಳಿಗೆಲ್ಲರಿಗೂ ಮನವಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಉಳಿದ ಕೆಲಸಗಳನ್ನು ಮಾಡಬೇಕಾಗ್ತದೆ. ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮತ್ತು ಪಂಚಲೋಹದ ಕವಚ, 18 ಮೆಟ್ಲಿಗೆ ಪಂಚಲೋಹದ ಕವಚ, ಗರ್ಭಗುಡಿಗಳಿಗೆ ಪಂಚಲೋಹದ ಕವಚ ಸುಮಾರು 30 ಲಕ್ಷ ರೂಪಾಯಿ ಮೇಲಾಗ್ತದೆ. ಇನ್ನು ಇತರ ಖರ್ಚುಗಳು ಎಲ್ಲ ಸೇರಿ 65ರಿಂದ 70 ಲಕ್ಷ ರೂಪಾಯಿವರೆಗೂ ಈ ಖರ್ಚು ವೆಚ್ಚಗಳು ಇರ್ತವೆ. ಇದಕ್ಕೆ ನಮ್ಮ ಊರಿನ ಹಿರಿಯರು, ನಾಯಕರುಗಳು, ತಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಿಂದ ನಮ್ಮ ಅಣ್ಣವರಾದಂಥ ರೆಡ್ಡಿ ವೀರಣ್ಣವರಾಗಲಿ, ತೇಜರಾಜ್ ಅವರಾಗಲಿ, ಪಿ ವಿ ರಾವ್ ಅವರಾಗಲಿ, ಇನ್ನೂ ಇತರರಿದ್ದಾರೆ, ಎಲ್ಲರೂ ಸೇರಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇನ್ನು ಇತರರು ಬಳ್ಳಾರಿಯಿಂದ, ಹೊಸಪೇಟೆಯಿಂದ, ಕೊಪ್ಪಳಿಂದ, ಕನಗಿರಿಯಿಂದ, ಗಂಗಾವತಿ ನಗರ ಮುಖ್ಯಸ್ಥರು ಎಲ್ಲರೂ ಸೇರಿ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ನಮ್ಮ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಗ್ರಾಮದವರಿಗೆಲ್ಲರಿಗೂ ನಾನು ಮನವಿ ಮಾಡ್ತಾ ಇರೋದು, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರವರು ಮನಸ್ಸಿಗೆ ಬಂದಂಥ ಕೆಲಸವನ್ನು ಮಾಡಬೇಕಾಗಿ ಮತ್ತು ಸಹಕರಿಸಬೇಕಾಗಿ. ಈ ಕಾರ್ಯಕ್ರಮಕ್ಕೆ ಆಗಬೇಕು ಅಂತ ವೆಚ್ಚಗಳು 65ರಿಂದ 70 ಲಕ್ಷ ಆಗ್ತದಲ್ಲ, ಅದರಲ್ಲಿ 1 ರೂಪಾಯಿ ಕೊಡಲಿ, 50,000 ಕೊಡಲಿ, 1 ಲಕ್ಷ ಕೊಡಲಿ, ಅವ್ರದ್ದು ಈ ದೇಣಿಗೆ ಈ ದೇವಸ್ಥಾನಕ್ಕಾಗಲಿ, 18 ಮೆಟ್ಲಿಗಾಗಲಿ, ಈ ಕಾರ್ಯಕ್ರಮದಲ್ಲಿ ಪಂಚಲೋಹದ ಕಾರ್ಯಕ್ರಮದಲ್ಲಿ ಅವ್ರದ್ದು ಶಾಶ್ವತವಾಗಿ ಉಳ್ಕೊಳ್ಳೋಂಥ ಸಂದರ್ಭದಲ್ಲಿ ನಾನು ಮನವಿ ಮಾಡೋದು, ಅವ್ರು ಎಷ್ಟೇ ಮಾಡಲಿ ಮನಸ್ಪೂರ್ವಕವಾಗಿ ಸಹಕಾರ ಮಾಡಬೇಕು, ಸೇವೆ ಮಾಡಬೇಕು, ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಪದೇ ಪದೇ ಹೇಳೋದು, ಇವತ್ತು 2ನೇ ತಾರೀಕು, ಇವತ್ತಿನಿಂದ ಮೊದಲು ರುದ್ರಾಭಿಷೇಕ, ರುದ್ರಹೋಮ ಇರ್ತದೆ 10 ದಿವಸ. 10ನೇ ತಾರೀಕಿಂದ 10, 11, 12 ವಿಶೇಷವಾಗಿ ಕುಂಭಾಭಿಷೇಕದ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತವೆ. ತಾವೆಲ್ಲರೂ ಬಂದು ಪಾಲ್ಗೊಳ್ಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜಟ್ಟಿ ವೀರಪ್ರಸಾದ್ ಅಧ್ಯಕ್ಷರು. ಆದರೆ ನಮ್ಮ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಹಿರಿಯರು ಎಲ್ಲರೂ ನನಗೆ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇನ್ನೂ ಭಾಳ ಸಹಕಾರ ಬೇಕಾಗಿದೆ. ನಾನು ಎಲ್ಲರನ್ನೂ ಹೃತ್ಪೂರ್ವಕ ಕೇಳ್ಕೊಳ್ಳೋದು, ದಯವಿಟ್ಟು ಈ 15 ದಿವಸದ ಕಾಲ ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕಂತೇಳಿ. ಆದರೆ ನಮ್ಮ ಹಿರಿಯರಾದಂಥ ರಾಮುಲು ದಣಿ ಅವರ ಆಶೀರ್ವಾದದೊಂದಿಗೆ ಅವರು ತನುಮನಧನದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳೋದಕ್ಕೆ ಮುಂದಾಗಿರ್ತಾರೆ ಅವರು. ಅದಕ್ಕೆ ದೇವರು ಅವ್ರಿಗೆ ಆಯುರಾರೋಗ್ಯ ಕೊಟ್ಟು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಬೇಡ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ದರೋಜಿ ಶ್ರೀರಂಗ ಉಪಾಧ್ಯಕ್ಷರು, ಅಯ್ಯಪ್ಪ ಸ್ವಾಮಿ ಟೆಂಪಲ್. ಇಂದಿನ ಈ ಸುಮೋತ್ಸವ 12 ವರ್ಷಗಳ ನಂತರ ಬಂದಂಥ ಒಂದು ಸುಮೋತ್ಸವ. ಇದರಲ್ಲಿ ಪ್ರತಿಯೊಬ್ಬರು ನಮ್ಮ ಊರಲ್ಲಿ ಪ್ರಾಪರ್ನಲ್ಲಿ ಗಂಗಾವತಿಯಲ್ಲಿ ಹಿರಿಯರಾದಂಥ ಮಲ್ಲಿಕಾರ್ಜುನ ನಾಗಪ್ಪ ಅವರು ಇರ್ಬೋದು, ಹಸಿಗಟ್ಟಿ ಗುಲ್ಗಪ್ಪ ಅವರು ಇರ್ಬೋದು, ಪರಣ್ಣ ಮುನ್ನೋಳ್ಳಿಯವರು ಇರ್ಬೋದು, ಯಾರು ಹಿರಿಯರಲ್ಲಿ ಹೋಗಿದ್ದೀವಿ ಪ್ರತಿಯೊಬ್ಬರು ತುಂಬ ಉತ್ಸಾಹದಿಂದ ದೇಣಿ ಕೊಡ್ತಾ ಇದ್ದಾರೆ. ಆ ಸ್ವಾಮಿನೇ ಈ ಕಾರ್ಯ ಮಾಡಿಸ್ತಾನೆ. ನಮ್ಮ ಅಧ್ಯಕ್ಷರು ಪ್ರತಿಯೊಂದು ಯಾವ್ದು ಮಾಡಿದ್ರು ತಲೆ ಮೇಲೆ ಬೆಟ್ಟ ಓರುವಂಥ ಕೆಲಸಗಳು ಮಾಡಿದ್ದಾರೆ, ಎಲ್ಲದರಿಗೂ ಸಕ್ಸಸ್ ಆಗಿದ್ದಾರೆ. ಅಯ್ಯಪ್ಪ ಇದನ್ನೂ ಕೂಡ ಆ ರೀತಿಯಲ್ಲಿ ಮಾಡ್ತಾನೆ. ಇದೆಲ್ಲ ಏನಂದ್ರೆ ಆ ಸ್ವಾಮಿಯ ಕೃಪೆ, ಪ್ರೇರಣೆ. ಅವ್ರು ಹೆಗಲ ಮೇಲೆ ಕುಂತಾನಂದ್ರೆ ಅದು ಸರಿಯಾದ ಮುಟ್ತದ ಅಂತೇಳಿ ನಮ್ಮೆಲ್ಲರ ವಿಶ್ವಾಸದಿಂದ ಈ ಕಾರ್ಯಕ್ರಮ ಹೊರಟಿದ್ವಿ. ಇಡೀ ಊರು ತುಂಬ ಕ್ಯಾಂಪ್ಗಳಲ್ಲಿ ಎಲ್ಲಿ ಹೋದ್ರು ಕೂಡ ದೇಣಿ ಕೊಡ್ತಾ ಇದ್ದಾರೆ. ಅದು 60-70 ಲಕ್ಷ ನಿಜವಾಗ್ಲೂ ಅಂಜಿಕೆ ಬರೋಂಥ ಅಮೌಂಟೇ ಈ ಕಾಲದಲ್ಲಿ. ಆದರೂ ಸ್ವಾಮಿ ಮಾಡಿಸ್ತಾ ನಮ್ಮ ವಿಶ್ವಾಸದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಿರಿಯರಾದಂಥ ಹೆಜ್ಜಿ ರಾಮುಲು ದಣಿಯವರು ಎಲ್ಲ ಧಾರ್ಮಿಕ ಕಾರ್ಯಗಳಿಗೂ ತುಂಬ ಹೃದಯದ ಸಹಕಾರ ಎಲ್ಲ ಕಾಲಕ್ಕೂ ಇರ್ತದೆ. ನಮ್ಮ ಗಂಗಾವತಿ ನಗರದಲ್ಲಿ ಶಬರಿಮಲೈ ಇಲ್ಲಿದ್ದ ಒಂದು 1200 ಕಿಲೋಮೀಟರ್ ಅಂತ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರೂ ಹೋಗಿ ದರ್ಶನ ಮಾಡೋಕೆ ಆಗೋದಿಲ್ಲ ಅಂತ ಉದ್ದೇಶದಿಂದ ನಮ್ಮ ಅಧ್ಯಕ್ಷರಾದಂಥ ಜಟ್ಟಿ ವೀರಪ್ರಸಾದ್ ಅವರು ಹಾಗೆ ಕಮಿಟಿಯವರು ಸೇರಿಕೊಂಡು ಎಷ್ಟೋ ಕಷ್ಟ ಬಿದ್ದು ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ
ಇಲ್ಲಿ ಅದ್ಧೂರಿಯಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಆದರೂ ಕೂಡ 12 ವರ್ಷ ಮುಗಿತಾ ಬಂತು, ಕಾರ್ಯಕ್ರಮ ಮಾಡ್ಕೊಂತ ಬಂದಿರ್ತಾರೆ. ಆದರೆ ಇವತ್ತಿನ ದಿನ ಆ ಅಯ್ಯಪ್ಪ ಸ್ವಾಮಿ ಅವರ ತಲೆಯಲ್ಲಿ ನನಗೆ 18 ಮೆಟ್ಟಿಲಿಗೆ ಪಂಚಲೋಹದ್ದು ಹಂಗೆ ಗರ್ಭಾಲಯಕ್ಕೆ ಮಾಡಿಸಬೇಕನ್ನೋದು ಅವರು ಸಂಕಲ್ಪ ಮಾಡಿಕೊಟ್ಟಿದ್ದಾನೆ. ಅದನ್ನು ಎಲ್ಲ ಕಮಿಟಿಯವರಿಗೆ, ಎಲ್ಲ ಗುರುಹಿರಿಯರಿಗೆ ತಿಳಿಸಿ ಅದನ್ನು ನೆರವೇರಿಸಬೇಕಂತ ಕಂಕಣ ಕಟ್ಟಿಕೊಂಡು ಇವತ್ತಿಗೆ ಕನಿಷ್ಠ 3 ತಿಂಗಳಿಂದ ಅವರು ಇದಕ್ಕೆ ಪ್ರತಿದಿನ ಮುಂಜಾನೆಯಿಂದ ಸಾಯಂಕಾಲ ತನಕ ಓಡಾಡ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆ ನಾವು ಶ್ರೀಶೈಲದಲ್ಲಿ ಕರಿಕಾಲ ಛತ್ರಕ್ಕೆ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಭಾಗದಲ್ಲಿರುವಂಥ ಭಕ್ತರಿಗೆಲ್ಲ ಅಲ್ಲಿ ನಮ್ಮ ಛತ್ರಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರು ಈ ಕಟ್ಟಿದ್ದ ಈ ಸುಂದರವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನೋಡಿ ನನಗಾದಷ್ಟು ಕೈಲಾದಷ್ಟು ಸೇವೆ ಮಾಡಬೇಕಂತ ಹೇಳಿ ನಾವು 1 ವಾರದಿಂದ ಬಂದು ಅವರಿಗೆ ಸಹಕಾರ ಮಾಡುತ್ತಿದ್ದೇವೆ. ಅದೇ ಥರ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು, ತನು ಮನು ಧನದಿಂದ ಪಾತ್ರರಾಗಬೇಕು. ಈ ಸೇವಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಯಾರು ನಮಗೆ ತಿಳಿಸಿಲ್ಲ ಅನ್ನೋದು ಬೇಡ, ಒಬ್ಬರಿಗೊಬ್ಬರು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ಈ 12 ದಿನ ಬಂದು ಆ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡ್ತಂಥ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಮ್ಮ ಗಂಗಾವತಿ ನಗರದಲ್ಲಿ, ಅಂದರೆ ನಾವು ಎಲ್ಲರೂ ಗಂಗಾವತಿ ನಗರದವರೆಲ್ಲ ಕೊಪ್ಪಳ ಜಿಲ್ಲೆ, ಹಂಗೆ ರಾಯಚೂರು ಜಿಲ್ಲೆ, ಸಿಂಧನೂರು ತಾಲೂಕು ಈ ಕಡೆ ಎಲ್ಲ ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ನಮ್ಮ ಗಂಗಾವತಿ ನಗರದವರು ಕೂಡ ಇದನ್ನ ಸೇವಾ ಮಾಡ್ಬೇಕಂತೇಳಿ ನಾವು ನಾನು ಬೇಡ್ಕೊಳ್ತಾ ಇದ್ದೇನೆ. ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ನನ್ನ ಹೆಸರು ರಾಮಕೃಷ್ಣ. ಒಂದು 3 ತಿಂಗಳ ಕೆಳಗೆ ನಮ್ಮ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನನ್ನ ಹತ್ರ ಬಂದು ಹಿಂಗೆ ಈ ಕಾರ್ಯಕ್ರಮ ಮಾಡ್ಬೇಕಂದಾಗ ನನಗೆ ಭಾಳ ಹೆದರಿಕೆ ಆಯಿತು. ಏನಪ್ಪ 60-70 ಲಕ್ಷದ ಬಜೆಟ್ ಇಟ್ಕೊಂಡು ಹೋಗ್ತಿದ್ದಾರೆ, ಇದು ಮಾಡೋದು ಆಗ್ತದ ಇಲ್ಲ ಅಂತ ಭಾಳ ಹೆದರಿಕೆ ಇತ್ತು. ಆದರೆ ಅವ್ರು ಮಾಡೋ ಉದ್ದೇಶ ಏನಿದೆ ಅಂದರೆ ಅವರು ತಮ್ಮ ಸಲುವಾಗಿ ಮಾಡ್ತಾ ಇಲ್ಲ, ನಮ್ಮ ಊರಿನ ಸಲುವಾಗಿ, ನಮ್ಮ ಲೋಕ ಕಲ್ಯಾಣದ ಸಲುವಾಗಿ ಏನು ಮಾಡ್ತಿದಾರಲ್ಲ, ಇದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನಮ್ಗೆ ಅವತ್ತು ಅನಿಸ್ತು. ಅಂದ್ರೆ ನಮ್ಮ ಕಡೆಯಿಂದ ನಾವು ಎಷ್ಟು ಸಪೋರ್ಟ್ ಮಾಡಬೇಕು ಅವ್ರಿಗೆ ಮೊದಲಿಂದನೂ ಮಾಡ್ಕೊತಾನೆ ಬಂದಿದ್ವಿ. ಎಲ್ಲ ಊರು ಅಡ್ಡಾಡಿದ್ವಿ, ಬೆಂಗಳೂರು ಸಹ ಹೋಗಿ ಬಂದಿವಿ, ಬಳ್ಳಾರಿ ಹೋಗಿ ಬಂದಿವಿ, ಹೈದರಾಬಾದ್ ಹೋಗಿ ಬಂದಿವಿ. ಎಲ್ಲ ಕಡೆ ಹೋಗಿ ಎಲ್ಲರೂ ದಾನಿಗಳ ಹತ್ರ ನಾವು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಭಕ್ತರು ತನು ಮನ ಧನದಿಂದ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕು ಅಂತೇಳಿ ನಾನು ಬೇಡ್ಕೊಳ್ತೀನಿ. ಇಂತಹ ಗುಡಿ ನಾನು ನಾನು ಇನ್ನುವರೆಗೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗಿಲ್ಲ ಎಲ್ಲೂ, ಬಟ್ ಶಬರಿಮಲೆಗೆ. ಬಟ್ ಈ ಗುಡಿಗೆ ಬಂದ ನಂತರ ಶಬರಿಮಲೆಗಿಂತನೂ ಹೆಚ್ಚಿಗೆ ಇಲ್ಲಿಗೆ ಇದು ಕಾಣ್ತಾ ಇದೆ, ನನಗೆ ಆನಂದ ಆಗ್ತದೆ. ಅದಕ್ಕೆ ನಾನು ಇಲ್ಲಿಗೆ ಬಂದು ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವರು ಇವತ್ತು ವೀರಪ್ರಸಾದ್ ಅವರಾಗಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರ ಟೀಮ್ ಮಾಡ್ತಿರೋ ಕೆಲಸಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತೇಳಿ ನಾನು ದೇವರಿಗೆ ಬೇಡ್ಕೊತಾ ಇದ್ದೇನೆ. ಸ್ವಾಮಿ ಶರಣ. ನಾನು ಶಂಕರ್ ಭಟ್ ದಿವಾಕರ್, ಇಲ್ಲಿಯ ಪ್ರಧಾನ ಅರ್ಚಕರು. ಇಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಇಂದು ಪ್ರಾರಂಭೋತ್ಸವ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ನೋಡಿದರೆ ಪ್ರತ್ಯಕ್ಷ ಶಬರಿಮಲೆಗೆ ಬಂದಷ್ಟೇ ಹೋದಷ್ಟೇ ಪುಣ್ಯ ಬರುತ್ತೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಆ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇವೆ. ಸ್ವಾಮಿ ಶರಣ, ಅಯ್ಯಪ್ಪ ಶರಣ. ಸ್ವಾಮಿ ಶರಣಯ್ಯಪ್ಪ. ಗಂಗಾವತಿ ಅಯ್ಯಪ್ಪ ದೇವಸ್ಥಾನ 12 ವರ್ಷ ಆಯಿತು. ಅದಕ್ಕೆ ಗೆಟ್ಟಿ ವೀರಪ್ರಸಾದನವರು ಭಾಳ ಅದಕ್ಕೆ ಎಗರಾಡಿ ಖರ್ಚು ಮಾಡಿ ಭಾಳ ಕಷ್ಟಲಿದ್ದ ಎಲ್ಲದು ಏನು ಮಾಡಬೇಕಾದ್ರೆ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲರ ಜನ ಸಹಕಾರ ಬೇಕೇ ಬೇಕು. ಇದಕ್ಕೆ ಭಾಳ ಖರ್ಚು ಆಗ್ತಾಯಿದೆ. ದಯಮಾಡಿ ಸ್ವಾಮಿಗಳು ಸಿವಿಲ್ ಆಗಲಿ ಯಾರಾಗಲಿ ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಸಹಕಾರ ಮಾಡಿ, ಧನ ಮನ ಸಹಕಾರ ಎಲ್ಲದೂ ಬೇಕೇ ಬೇಕು. ಸ್ವಾಮಿಗಳೆಲ್ಲರೂ ಸಹಕಾರ ಮಾಡಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು.
ನಮ್ಮದು 41 ಇಸ್ವಿ ಶಬರಿಮಲೆ ಅಯ್ಯಪ್ಪ ದರ್ಶನದ್ದು. ಅದು 2 ಶಬರಿಮಲೆ ಅಂತೂ ಮುಂದಿನ ವರ್ಷಲಿದ್ದ ನಾವು ಇಲ್ಲೇ ಶಬರಿಮಲೆ ಇರುಮುಡಿ ಕೊಡ್ತೀನಿ. ಅದಕ್ಕಾಗಿ ಅನಂತರ ನೀವು ಯಾರು ಏನು ಬೇಡಿಕೊಂಡ್ರು ಕೆಲಸ ಆಗ್ತಾ ಇದ್ದಾವ, ದಯಮಾಡಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಅವರವ್ರ ಕಷ್ಟಗಳು ಬೇಡಿಕೊಂಡು ದೇವರ ದಯಲಿದ್ದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾವ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು. ಗಂಗಾವತಿ ವ್ಯಾಪಾರಸ್ಥರೆಲ್ಲರೂ, ಭಕ್ತರು, ರಾಜಕೀಯಸ್ಥರು ಎಲ್ಲರೂ ಸಹಕಾರ ಮಾಡಿ, ಇವರು ಮನ ಸಹಕಾರ ಮಾಡಿ ದಯಮಾಡಿ ಎಲ್ಲರೂ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಾಮಿಯೇ ಶರಣಯ್ಯಪ್ಪ. ಶರಣಂ. ಎಲ್ಲ ಭಕ್ತಾದಿಗಳಿಗೆ ಒಂದು ಮನವಿ, ಇವತ್ತು ತನು ಮನಧನದಿಂದ ಮಾಡ್ತಿರೋ ಎಲ್ಲರಿಗೂ ನಾನು ನಿಜವಾಗಲೂ ಆ ದೇವರನ್ನೇ ಲೋಕ ಕಲ್ಯಾಣಾರ್ಥ ಮಾಡ್ತಾ ಇದ್ದೀವಿ. ಇದಕ್ಕೆ ಇವತ್ತು 2ನೇ ತಾರೀಕು, ನಾಳೆ 12ನೇ ತಾರೀಕುವರೆಗೂ ಪ್ರತಿ ದಿವಸ ಆಗುವಂಥ ಕಾರ್ಯಕ್ರಮಗಳಿಗೆ ಬಂದು ಹೋಮ ಮತ್ತು ಅಭಿಷೇಕಗಳು, ವಿಶೇಷ ಪೂಜೆಗಳು ಎಲ್ಲ ನಡೀತವೆ. ಎಲ್ಲರೂ ಭಾಗವಹಿಸಿ ತೀರ್ಥ ಪ್ರಸಾದಗಳಿರ್ತವೆ. ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ತೀರ್ಥ ಪ್ರಸಾದಗಳು ಎಲ್ಲವೂ ನಡೀತಾ ಇರ್ತವೆ. ಕಾರಣ ಬಂದು ಭಾಗವಹಿಸಿ ತೀರ್ಥ ಪ್ರಸಾದಗಳು ತಗೋಬೇಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕನಸು ನ್ಯೂಸ್ ಚಾನಲ್ ಗಂಗಾಧರ್ ಅಲ್ಲೇನ್ ಮಾಡ್ತೀವಿ? ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.